ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ CSC ಅಂತ CSC ಕಾಮನ್ ಸರ್ವಿಸ್ ಸೆಂಟ್ರಿಂದ ಒಂದು ಹೊಸ ನೋಟಿಫಿಕೇಷನ್ ಒಂದು ಬಂದಿದೆ ಕರ್ನಾಟಕ ಜಾಬ್ಸಲ್ಲಿ. ಸೊ ಅದು ಯಾವ ಜಾಬ್ ಆ್ಯಂಡ್ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದೆ ಆ್ಯಂಡ್ ಯಾವ್ಯಾವ ಡಿಸ್ಟಿಕಲ್ಲಿ ಬಿಟ್ಟಿದ್ದಾರೆ, ನೀವು ಯಾವ ಡಿಸ್ಟಿಕನ್ನು ಚೂಸ್ ಮಾಡಬೇಕು ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಬಿಫೋರ್ ನನ್ನ ಸುಮಗಿರಿ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜಾಬ್ಸ್, ಅದು ಕರ್ನಾಟಕ ಜಾಬ್ಸ್ ಅದು ತುಂಬ ವೀಡಿಯೋಸ್ನ ನಾನು ಹಾಕಿದ್ದೀನಿ. ಸೊ ಪ್ಲೀಸ್ ವಿಸಿಟ್ ಮಾಡಿ. ಪ್ಲೇಲಿಸ್ಟಲ್ಲಿ ಗೌರ್ಮೆಂಟ್ ಜಾಬ್ಸಲ್ಲಿ ಇದೆ, ಹಾಗೆ ಕಂಪನಿ ಜಾಬ್ಸ್ ಕೂಡ ಇದೆ ಫ್ರೆಷರ್ಸ್ಗೆ, ಮತ್ತು ಜಿಲ್ಲೆಗಳಲ್ಲಿ ಬಿಟ್ಟಿರುವಂತಹ ಜಾಬ್ಸ್ ಕೊಡ್ತಾ ಇದ್ದೀನಿ. ಸೊ ಆಮೇಲೆ ವಿಸಿಟ್ ಮಾಡಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರೋ ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಇದ್ದೀರಾ, CSC ಅವರದ್ದು CSC ಅವರ ಅಫಿಷಿಯಲ್ ವೆಬ್ಸೈಟ್ನ ನೀವು ನೋಡ್ತಾ ಇದ್ದೀರಾ. ಸೊ ಬನ್ನಿ, ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚು ಕರ್ನಾಟಕದಲ್ಲಿ ಬಿಟ್ಟಿದ್ದಾರೆ 34 ಪೋಸ್ಟ್. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, PUC ಡಿಗ್ರಿನ ಅಥವಾ ITI, ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗಲೇ ನೀವು ಅಫಿಷಿಯಲ್ ವೆಬ್ಸೈಟನ್ನು ನೋಡಿದ ಹಾಗೆ ಆಧಾರ್ ಆಪರೇಟರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. CSC ಆಧಾರ್ ರಿಕ್ರೂಟ್ಮೆಂಟ್ ಆಗಿದೆ 2026. ಸೊ ಆಧಾರ ಸೇವಾ ಕೇಂದ್ರದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ ಇದು. CSC ಗವರ್ನೆನ್ಸಿ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಆಧಾರ್ ಸೂಪರ್ವೈಸರ್ ಆಪರೇಟರ್ ಹುದ್ದೆಗೆ ನೇಮಕಾತಿ ಹೊಂದಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹುದ್ದೆಗಳ ವಿವರ. ಹುದ್ದೆ ಹೆಸರು ಆಧಾರ್ ಸೂಪರ್ವೈಸರ್ ಅಥವಾ ಆಪರೇಟರ್. ಒಟ್ಟು ಹುದ್ದೆ ಭಾರತದೆಲ್ಲೆಡೆ 252 ಪ್ಲಸ್ ಇದೆ. ಸೊ ನಮಗೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂದರೆ 34 ಇದೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಅರ್ಜಿ ವಿಧಾನ ಆನ್ಲೈನ್ ಪ್ರಕಾರ ಹಾಕಬೇಕು. ಆನ್ಲೈನಲ್ಲಿ ಆಗಲೇ ನೀವು ವೆಬ್ಸೈಟಲ್ಲಿ ನೋಡಿದ್ರಲ್ವ, ಸೊ ಆ ಒಂದು ಪೋರ್ಟಲಲ್ಲಿ ಹಾಕೋದು. ಆಮೇಲೆ ನಾನು ತಿಳಿಸ್ತೀನಿ ಯಾವ ಥರ ಹಾಕೋದು ಅಂತ. ನೆಕ್ಸ್ಟ್ ವಿದ್ಯಾರ್ಹತೆ ನೋಡ್ಕೊಳ್ಳಿ. ಸೆಕೆಂಡ್ PUC, ITI, ಡಿಪ್ಲೊಮಾ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಸೂಪರ್ವೈಸರ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕು. ಆಧಾರ್ ಆಪರೇಟರ್ ಅಥವಾ ಸೂಪರ್ವೈಸರ್ ಸರ್ಟಿಫಿಕೇಟ್, ಆಧಾರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ವ, ಸೊ ಅದು ಕಡ್ಡಾಯವಾಗಿ ಇರಬೇಕು. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ವಯೋಮಿತಿ ನೋಡ್ಕೊಳ್ಳಿ. 18 ವರ್ಷ. ಗರಿಷ್ಠ ಎಷ್ಟು ಅಂತ ಹೇಳಿ ನೋಟಿಫಿಕೇಷನಲ್ಲಿ ತಿಳಿಸಿಲ್ಲ. ಸಂಬಳ ರಾಜ್ಯ ಕನಿಷ್ಠ ವೇತನ ನೋಡಿ. ಅರ್ಜಿ ಕೊನೆ ಆಗೋದು ಮಾರ್ಚ್ 10ರಂದು. ಅಧಿಕೃತ CSC ಕೆರಿಯರ್ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು. ಸೊ ಅದನ್ನು ಆಮೇಲೆ ತಿಳಿಸ್ತೀನಿ ಯಾವ ಥರ ಹಾಕೋದು ಅಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ಥರ ಎಷ್ಟೆಷ್ಟು ಖಾಲಿ ಇದೆ ಸೂಪರ್ವೈಸರದ್ದು ಅಂತ ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 34 ಇದೆ. ಅತಿ ಹೆಚ್ಚು ವೇಕೆನ್ಸೀಸ್ ಇರೋದು ನಮ್ಮ ಕರ್ನಾಟಕದಲ್ಲೇ. ಸೊ ಯಾವ್ಯಾವ ಜಿಲ್ಲೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಸೊ ಆದಷ್ಟು ಎಲ್ಲರೂ ಅಪ್ಲೈ ಮಾಡಿ. ಇದಕ್ಕೆ ರಾಜ್ಯ ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ರಾಜ್ಯ ಯಾವುದು ಮತ್ತು ಜಿಲ್ಲೆ ಯಾವುದು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ಮಿಟ್. ಯಾರು ಅರ್ಜಿನ ಹಾಕ್ಬೋದು ಅಂತ ಹೇಳಿದ್ರೆ ಆಧಾರ್ ಸರ್ಟಿಫಿಕೇಟ್ ಯಾರ ಹತ್ರ ಇರುತ್ತೆ ಮತ್ತು ಕಂಪ್ಯೂಟರ್ ಜ್ಞಾನ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡ್ತಾರೆ. ಕರ್ನಾಟಕದಲ್ಲೂ ಕೂಡ ಅವಕಾಶ ಇದೆ. ಸೊ ಬನ್ನಿ, ಯಾವ್ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮೀಣ, ಕೋಲಾರ, ತುಮಕೂರು, ಉಡುಪಿ ಇತ್ಯಾದಿ. ಅದನ್ನು ನಾನು ಮತ್ತೆ ತೋರಿಸ್ತೀನಿ ವಿತ್ ವೆಬ್ಸೈಟಲ್ಲಿ. ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆ ಮಾಡ್ಕೊತಾರೆ. ಸೊ ನಾನು ಆಗಲೇ ಹೇಳಿದಾಗ ಆಧಾರ್ ಸರ್ಟಿಫಿಕೇಟ್ ಇರುವವರು ಅಪ್ಲೈ ಮಾಡಲಿಕ್ಕೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ಆಧಾರ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದರೆ ಈಗಲೂ ಕೂಡ ಎಕ್ಸಾಮ್ ಬರೆದು ಆಧಾರ್ ಸರ್ಟಿಫಿಕೇಟನ್ನು ಪಡ್ಕೋಬೋದು. ಅದು ಏನಿಲ್ಲ, ಜಸ್ಟ್ ಕಂಪ್ಯೂಟರ್ ಜ್ಞಾನದ ಎಷ್ಟಿದೆ, ಬೇಸಿಕ್ ಕಂಪ್ಯೂಟರ್ ಕ್ವಶನ್ಸ್ ಇರುತ್ತೆ. ಸೊ ಅದರ ಪ್ರಕಾರ ಅದು ಸರ್ಟಿಫಿಕೇಟನ್ನು ತಗೊಳ್ತದೆ. ಅಂದರೆ ಕಂಪ್ಯೂಟರ್ ಜ್ಞಾನ ಇದೆ ಅಂತೇಳಿ ಒಂದು 30 ಕ್ವಶನ್ಸ್ ಇರುತ್ತೆ. ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಸಂಪೂರ್ಣ ವೀಡಿಯೋನ ನಾನು ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು 34 ಪೋಸ್ಟ್ ಇದೆ. ಸೊ ಬಟ್ ನಿಮ್ಮ ಹತ್ರ ಆಧಾರ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದರೆ ಅದು ನಿಮ್ಮ ಹತ್ತಿರ ನಿಯರೆಸ್ಟ್ ಅಲ್ಲಿ ಎಕ್ಸಾಮನ್ನು ಬರೆದು ಪಡ್ಕೋಬೇಕು. ಸೊ ಅದು ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಸಂಪೂರ್ಣ ವೀಡಿಯೋ ನಾನು ಅದರ ಬಗ್ಗೆ ತಿಳಿಸ್ತೀನಿ. ಓಕೆ, ಸೊ ಇದು ನಾನು ನೋಟಿಫಿಕೇಷನ್ ಆಧಾರ್ ಆಪರೇಟರ್ ಬಗ್ಗೆ ನಾನು ಮಾಡಿದ್ದು. ಸೊ ಬನ್ನಿ, ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತೇಳಿ ನಾನು ತಿಳಿಸ್ತೀನಿ. ಸೊ ಅಫಿಷಿಯಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈಗ ತೋರಿಸ್ತೀನಿ ಯಾವ ಪೇಜ್ ಓಪನ್ ಆಗುತ್ತೆ ಅಂತ. ಸೊ ಲಿಂಕ್ ಕೊಟ್ಟಿದ್ದೀನಲ್ವ, ಸೊ ಆ ಪೇಜನ್ನು ಕಾಪಿ ಮಾಡಿ ನೀವು ಕ್ರೋಮಲ್ಲಿ ಹಾಕಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ದೇಶ ಇಲ್ಲಿ ನಮ್ಮ ಕರ್ನಾಟಕ ಇಲ್ಲಿ ಬರುತ್ತೆ. ಸ್ಕ್ರೋಲ್ ಮಾಡ್ತಾ ಕೆಳಗೆ ಬರಬೇಕು. ಅಸ್ಸಾಮು, ಕರ್ನಾಟಕ, ಛತ್ತೀಸ್ಗಢ, ಗುಜರಾತ್ ಎಲ್ಲ ಇದೆ. ಸೊ ನಮ್ಮ ಕರ್ನಾಟಕದಿಂದ ಆಸ್ಪಿರೆಂಟ್ಸ್ಗಳು ನೋಡಿ, ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು ರೂರಲ್ ಅವರು ಅಲ್ಲಿ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಬೀದರ್, ಚಿಕ್ಕಬಳ್ಳಾಪುರ, ಗದಗ, ಹಾಸನ, ಹಾವೇರಿ, ಕೋಲಾರ, ಮಂಡ್ಯ, ಉಡುಪಿ. ಸೊ ಉತ್ತರ ಕನ್ನಡ, ಯಾದಗಿರಿ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ತುಮಕೂರು. ಸೊ ಇಷ್ಟು ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ. ಇದರಲ್ಲಿ ಇಲ್ಲದೇ ಇರೋ ಜಿಲ್ಲೆ ಅವರು ಕೂಡ ಬೇರೆ ಜಿಲ್ಲೆಯಲ್ಲಿ ಕೂಡ ಹಾಕ್ಬೋದು. ಸೊ ಅದು ಯಾವ ಥರ
ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊತೀರಾ, ಅದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ಇಲ್ಲಿ ನಾನು ಎಕ್ಸಾಂಪಲ್ ಇಲ್ಲಿ ನಾನು ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂಥೇಳಿ ತೋರಿಸ್ತೀನಿ. ಎಕ್ಸಾಂಪಲ್ ಇಲ್ಲಿ ನಾನು ಇಲ್ಲಿ ಉಡುಪಿನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಮಾಡಿಕೊಂಡು ಡಿಸ್ಟಿಕ್ ಮತ್ತು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ವ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಟು ಬಿ ಫಿಲ್ಡ್ ಪ್ಯೂರ್ಲಿ ಆನ್ ಕಾಂಟ್ಯಾಕ್ಟ್ ಬೇಸ್ಡ್ ಫಾರ್ 1 ಇಯರ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಸ್ಕೋರ್ ಮಾಡ್ತಾ ಕೆಳಗೆ ಬಂದರೆ ಪೋಸ್ಟ್ ನೇಮ್ ನೋಡ್ರೆ ಆಧಾರ್ ಸೂಪರ್ವೈಸರ್ ಅಥವಾ ಆಪರೇಟರ್ ಡಿಸ್ಟಿಕಲ್ಲಿ. ಸೊ ಕರ್ನಾಟಕದಲ್ಲಿ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ. ಸೊ ನಿಮಗೆ ಯಾವುದು ನೀವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ ಕೂಡ ನೋಟಿಫಿಕೇಷನ್ ಇದೆ. ಸೊ ಹೀಗೆ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಇಲ್ಲಿ ಅಪ್ಲೈ ನಾವು ಅಂತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ನಿಮ್ಮ ನೇಮು ಮತ್ತು ಇಮೇಲ್ ಐ ಡಿನ ವೆರಿಫೈ ಮಾಡೋದಿರುತ್ತೆ. ನೆಕ್ಸ್ಟ್ ಡಿಸ್ಟಿಕ್, ಹೈಯೆಸ್ಟ್ ಎಜುಕೇಷನ್ ಅಂದರೆ ಎಜುಕೇಷನ್ ಅಂತ ಹೇಳಿದ್ರೆ ಯಾವ್ಯಾವ ಕ್ವಾಲಿಫಿಕೇಷನ್ ಅವರು ಹಾಕ್ಬೋದು ಅಂತ ನಾವೇ ಹೇಳಿದ್ನಲ್ವ, PUC, ITI ಮತ್ತು ಡಿಪ್ಲೊಮಾ. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಸೆಲೆಕ್ಟ್ ಮಾಡಿ ಇಲ್ಲಿ ರೆಸ್ಯೂಮೇನ ಅಪ್ಲೋಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೇಲ್ ಫೀಮೇಲ್, ನೆಕ್ಸ್ಟ್ ಸಬ್ಮಿಟ್ ಕೊಡುವಂಥದ್ದು. ಓಕೆ, ಸೊ ಇಷ್ಟೇ ಫಾರ್ಮ್ ಫಿಲ್ ಮಾಡುವಂಥದ್ದು. ಸೊ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PUC ಮೇಲೆ, ಡಿಗ್ರಿ ಮೇಲೆ ಮತ್ತು ಡಿಪ್ಲೊಮಾ ಮೇಲೆ ಇರುವಂಥ ಪ್ರತಿಯೊಂದು ಜಾಬನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ವಿತ್ ನೋಟಿಫಿಕೇಷನ್, ವಿತ್ ಅಫಿಷಿಯಲ್ ವೆಬ್ಸೈಟ್ ನಾನು ಜಾಬ್ ವಿಡಿಯೋಸ್ನ ಮಾಡ್ತೀನಿ. ಸೊ ಯಾವುದೇ ಫೇಕ್ ವಿಡಿಯೋಸ್ ಅಲ್ಲ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೊ ಮಚ್.